ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹುಂಡೈ ಕ್ರೆಟಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2015 ಮಾಡಲಾಗಿರುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ. ಓಕೆ, ನಾನು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಅದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರ್ಗೆ ಗಾಡಿ ಸೇಲ್ಗಿದ್ರೆ ಫೋಟೋಸ್ ಕಳಿಸಿ, ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾರು ಕಾಲ್ ಮಾಡೋಕೋಬೇಡಿ. ಏನಾದರೂ ಹೇಳೋದು ಕೇಳೋದಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ನೀವು ಸರ್ ಕ್ರೇಟಾ ಹುಂಡೈ ಕ್ರೆಟಾ 2015 ಮಾಡಲು. ಓಕೆ. ನಾನು ಥರ್ಡ್ ಓನರು. ನಲ್ಲಿ Okay. ಇನ್ಶೂರೆನ್ಸ್ ಕಟ್ಟಿದ್ದೀನಿ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸು. ಓಕೆ. ಮೈಸೂರು ಪಕ್ಕಾ ಗಾಡಿ K09. ಓಕೆ. ಆಮೇಲೆ ಟಾಪ್ ಎಂಡು. ಓಕೆ. ಈ 16ಕ್ಕೆ ಇನ್ಶೂರೆನ್ಸ್ ಕಟ್ಟಿರೋದು. ಓಕೆ. ಎಷ್ಟು ಹೊಡೆ ಸರ್ ನನ್ನ ಗಾಡಿ? ಹೆಸರಲ್ಲಿ ಇರೋದು ಅನ್ಸರ್ ಪಾಷಾ ಸನ್ ಆಫ್ ಅಹಮದ್. RC ಕಳಿಸಿದ್ದೀನಲ್ಲ. ಅಲ್ಲಲ್ಲ, ಕಿಲೋಮೀಟರ್ ಎಷ್ಟು ಹೊಡಿದೆ? 145, 143, 144 ಓಡಿದೆ. ಓಕೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್. ಮೈಲೇಜ್ ಎಲ್ಲ ಒಂದು 20 ಬರುತ್ತಾ? ಅದು 22. 22 ಬರುತ್ತಾ? ಪಕ್ಕಾ 22. ಹಾಂ ಹಾಂ. ರ್ಯಾಶ್ ಆಗಿ ಓಡಿಸ್ತೀನಿ, ಫಾಸ್ಟಾಗಿ ಓಡಿಸ್ತೀನಿ ಅಂತ ಅಂದರೆ 20 ಬರುತ್ತೆ. ಓಕೆ. ಗಾಡೀಲಿ ಈಗ ಸರ್ವಿಸ್ಗೆ ಹೋಗಿ ಬಂದು ಒಂದು 110 ಕಿಲೋಮೀಟರ್ ಓಡಿದೆ ಅಷ್ಟೇ. ಓಕೆ. ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್? ಹೋಗಿ ಬಂದಿದೆ ಹ್ಞೂ. ಗಾಡಿ. ಹಾಂ. ಸರ್ವಿಸ್ ಎಲ್ಲ ಆಗಿ, ಸರ್ವಿಸ್ ಅಂದ್ರೆ ಆಯಿಲ್ ಸರ್ವಿಸು, ಮಾಮೂಲಿ ಸರ್ವಿಸು ಆಯಿಲ್ಗೆಲ್ಲ ಹಾಕ್ಸಿ. ಅದು ಹಾಕ್ಸಿರೋದು 13-14,000 ಓಡುತ್ತೆ ಅಂತ ಹಾಕಿರೋದು. ಸೆನ್ಸೆಕ್ಟಿಕ್ ಆಯಿಲ್ ಅಂತ ಹೇಳ್ಬಿಟ್ಟು ಅವ್ರು ಹಾಕಿರೋದು. ಓಕೆ. ಮಾಮೂಲಿಯಾಗಿ 10,000 ಓಡುತ್ತೆ ಅಂತ ಹೇಳಿದ್ರು. ಇದನ್ನೊಂದು 3-4 ಸಾವಿರ ಎಕ್ಸ್ಟ್ರಾ ಓಡುತ್ತೆ ಅಂತ ಅಂದಾಗ ಹ್ಞೂ. ಏನು ಮಾಡಿದ್ರೆ ಚೆನ್ನಾಗಿರೋದು ಹಾಕ್ಸೋಣ ಅಂತ ಓಕೆ. ಹಾಕ್ಸಿರೋದು. ಓಕೆ. ಟೋಟಲಿ ಟಾಪ್ ಎಂಡು ಫುಲ್ ₹1 ಕೆಲಸ ಇಲ್ಲ. ಕೆಲಸ ಇಲ್ಲದೆ ಬೇಕಾದ್ರೆ ತೋರಿಸ್ಲಿ, ತಗೊಳ್ಳೋರು ಮಾಡಿಸೋಣ. ಓಕೆ. ಓಕೆ. ಈಗ ಟೈರ್ ಎಲ್ಲ ಚೆನ್ನಾಗಿದಾವೆ ಸರ್? ಟೈರು ಹಿಂದ್ಗಡೆ ಒಂದು 60 ಇದೆ, ಮುಂದ್ಗಡೆ ಹೊಸ ಟೈರು ಬ್ರ್ಯಾಂಡು. ಈ ಹೊಸ ಟೈರ್ ಈಗಿದೆ. ಹೊಸದು ಹಾಕಿ ಏನು ಒಂದು 500 ಕಿಲೋಮೀಟರ್ನು ಓಡಿಲ್ಲ. ಹಿಂದ್ಗಡೆ ಒಂದು 60% ಇದೆ. ಫ್ರಂಟು ಹೊಸ ಟೈರು. ಸರಿ ಸರಿ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ ಸರ್? ನನಗೇನು ಏನು ಇಲ್ಲ. ಏನಿಲ್ಲ. ಓಕೆ. ಗಾಡಿ ಇರೋ ಲೊಕೇಶನ್ ಸರ್ ಇದು? ಸರ್ ಇದು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ. ನಿಮಿಷಾಂಬ ರೋಡು, ಶ್ರೀರಂಗಪಟ್ಟಣ ಗಂಜಾಂ ನಿಮಿಷಾಂಬ. ಓಕೆ. ಓಕೆ. ನಿಮಿಷಾಂಬ ಟೆಂಪಲ್ಲು. ಓಕೆ. ಅದೇ ಆ ಫ್ಲೇವರ್ ಇದೆಯಲ್ಲ, ಹೊಸದು ಮೈಸೂರು ಬ್ಯಾಂಗ್ಳೂರು ರೋಡ್ ಆಗಿದೆಯಲ್ಲ, ಹ್ಞೂ. ಅಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ರೆ ಅಲ್ಲಿಂದ ಒಂದು ಪರ್ಲಾಂಗು ಇಲ್ಲ. ಮೈಸೂರು ಬೆಂಗಳೂರು ಹೊಸ ರೋಡು ಹೈವೇ ಇಲ್ಲ, ಒಂದು ಪರ್ಲಾಂಗು ಇಲ್ಲ. ಅದು ಅಲ್ಲಿಂದಾನೆ ಕಾಣುತ್ತೆ ಗಾಡಿ. ಓಕೆ ಸರ್. ಅಲ್ಲಿ ಬಂದು ಕಾಲ್ ಮಾಡಿಕೊಂಡ್ರೆ, ಫ್ಲೇವರ್ ಕೆಳಗಡೆ ಬಂದು ಕಾಲ್ ಮಾಡಿಕೊಂಡ್ರೆ ನಾನು ಅಲ್ಲೇ ಗಾಡಿ ನಿಂತಿರೋ ಜಾಗ ಕರ್ಕೊಂಡೋಗಿ ಅವ್ರಿಗೆ ಟ್ರಯಲ್ ಕೊಡೋಣ. ಓಕೆ ಸರ್. ಗಾಡಿಗೆ ರೇಟ್ ಏನು ಹೇಳ್ತೀರಾ? ಸರ್ ನಾನು 780 ಲೆಕ್ಕ. ಫೈನಲ್ಲು ನೀವು ರೆಕಾರ್ಡಿಂಗಲ್ಲಿ ಏನು ಹಾಕ್ಕೊತೀವಿ ನನಗೆ ಗೊತ್ತಿಲ್ಲ. 7.5 ಆದರೆ ಫೈನಲ್ ಕೊಡ್ತೀನಿ. 7.5 ಫೈನಲ್ ಆದರೆ ಕೊಡ್ತೀನಿ. ಟಾಪ್ ಎಂಡ್ ಅಲ್ಲ ಸರ್ ಗಾಡಿ ಅದು. ಹ್ಞೂ ಹ್ಞೂ. ಗಾಡಿ ಹೇಳೋದ್ರಲ್ಲ, ಬಂದು ನೋಡಬೇಕು, ಓಡಿಸ್ಬೇಕು. ಹ್ಞೂ. ಅಲ್ಲಿ ಈಗ ಫೋಟೋಸ್ ನೋಡಿದ್ರಲ್ಲೂ ಏನು ಇದಿರಲ್ಲ. ಫ್ರಂಟ್ ಪಾಪ ಮುಂದೆ ಬರಬೇಕು, ಗಾಡಿ ಎಲ್ಲ ಟಚ್ ಆಗಿದೆಯಾ ನೋಡಬೇಕು, ಕೆಲಸ ಆಗಿದೆಯಾ ನೋಡಬೇಕು, ಒರಿಜಿನಾಲಿಟಿನಿದೆ ಗಾಡಿ. ಹ್ಞೂ. ಫೋಟೋ ನೋಡೋದಕ್ಕೂ ಗಾಡಿ ನೋಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ಬೇಕು ನನಗೆ. ಓಕೆ ಸರ್. ಓಕೆ. ಕಾಂಟ್ಯಾಕ್ಟ್ ಆ ನಂಬರ್ ಥರ ಇದೆಯಲ್ಲ? ಇದೆ ಗಾಡಿ. ತುಂಬಾನೇ ಚೆನ್ನಾಗೈತೆ ಅಂತಾನೆ ಹೇಳೋದು. ಬಂದು ನೋಡಿದಾಗ ಅವರು ಚೆನ್ನಾಗೈತೆ ಅಂತ ಹೇಳ್ತಾರೆ, ನೋಡಿ ಬೇಕಾದ್ರೆ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಆಗಿಲ್ಲ? ಇದೆ ಪಕ್ಕ. ಈಗ ಏನು ಮಾಡಿದ್ದೀರಾ ಹಾಂ, ಅದೇ ನಂಬರು. ಓಕೆ ಸರ್. ಇದಕ್ಕೆ ಮಾಡಿ. ಇನ್ನೇನಾದ್ರು ಡೀಟೇಲ್ ಬೇಕಾದ್ರೆ ಹೇಳಿ ಬೇಕಾದ್ರೆ. ಇಲ್ಲ ಅಷ್ಟೇ ಸರ್. ನಾವು ಇಷ್ಟು ಅಪ್ಡೇಟ್ ಮಾಡಿರ್ತೀವಿ. ಯಾರನ್ನು ಕೇಳಿದ್ರೆ ಕಾಲ್ ಮಾಡಿದಾಗ ನೀವು ಅವ್ರಿಗೆ ಹೇಳಿ. ನಾನು ಮಾತಾಡ್ತೀನಿ. ಅದು ಬೇರೆ ಏನು ತೊಂದರೆ ಇಲ್ಲ. ಮಾತಾಡೋಣ. ಅದ್ರಲ್ಲಿ ಏನೈತೆ. ಮೈಸೂರು ನಿಯರೆಸ್ಟು ಅಷ್ಟೇ. ಶ್ರೀರಂಗಪಟ್ಟಣ ಗೊತ್ತಿರಬೇಕಲ್ಲ? ಹಾಂ, ಗೊತ್ತಿದೆ ಸರ್.